ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ನಿಶ್ಚಲಾಯ ನಮಃ. ಮಕ್ಕಳು ಶಾಲೆಯಿಂದ ಮನೆಗೆ ಬಂದರು ಅಂದರೆ ಮಕ್ಕಳು ಶಾಲೆಯಲ್ಲಿ ಇದ್ದಾಗ ಮನೆಯಲ್ಲಿ ಇರಲಿಲ್ಲ. ಶಾಲೆಯಲ್ಲಿ ಮೊದಲು ಇದ್ದರು, ನಂತರ ಶಾಲೆಯಿಂದ ಮನೆಗೆ ಬಂದರು. ಮನೆಗೆ ಬಂದ ಮೇಲೆ ಮಕ್ಕಳು ಶಾಲೆಯಲ್ಲಿ ಇರುವುದಿಲ್ಲ. ಹೀಗೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುವುದನ್ನು ಚಲನೆ ಎಂದು ಕರೆಯುತ್ತಾರೆ. ಭಗವಂತನ ವಿಷಯದಲ್ಲಿ ಭಗವಂತ ಇಲ್ಲದಿರುವ ಜಾಗವೇ ಇಲ್ಲ. ಭಗವಂತ ಎಲ್ಲ ಕಡೆಯೂ ಇದ್ದಾನೆ. ಹೀಗಾಗಿ ಭಗವಂತ ಮೊದಲು ಒಂದು ಜಾಗದಲ್ಲಿ ಇದ್ದ, ನಂತರ ಇನ್ನೊಂದು ಜಾಗಕ್ಕೆ ಹೋದ ಎಂದು ಹೇಳುವ ಪ್ರಶ್ನೆಯೇ ಬರುವುದಿಲ್ಲ. ಹೀಗಾಗಿ ಭಗವಂತ ಎಲ್ಲೆಲ್ಲೂ ಇದ್ದಾನೆ. ಆದ್ದರಿಂದ ಭಗವಂತನನ್ನ ನಿಶ್ಚಲಾಯ ನಮಃ ಎಂಬುದಾಗಿ ಕರೀತಾ ಇದ್ದಾರೆ. ಭಗವಂತ ಚಲಿಸಲೂ ಬಲ್ಲ, ಚಲಿಸದೆಯೂ ಇರಬಲ್ಲ, ಚಲಿಸದೆಯೂ ಎಲ್ಲ ಕಡೆಯೂ ಇರಬಲ್ಲ ಸರ್ವಸಮರ್ಥ ಭಗವಂತ. ಭಗವಂತ ತನ್ನ ಭಕ್ತರಿಗೆ, ಸಾಧಕರಿಗೆ, ಜೀವಿಗಳಿಗೆ ಅವರವರ ಕರ್ಮಾನುಸಾರ, ಯೋಗ್ಯತಾನುಸಾರ ಸ್ಥಿರ ಬುದ್ಧಿಯನ್ನು, ಏಕಾಗ್ರತೆಯನ್ನು ಕೊಡುವವನು ಭಗವಂತ. ಇಂತಹ ಭಗವಂತನನ್ನು ನಿಶ್ಚಲಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.